ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೋವರ್ಧನಗಿರಿಯ ರಹಸ್ಯವನ್ನ ಶ್ರೀಕೃಷ್ಣ ಯಾದವರಿಗೂ ಆಸುಪಾಸಿನ ನಿವಾಸಿಗಳಿಗೂ ವಿವರಿಸುತ್ತಾ ಈ ಪ್ರಕೃತಿಯಲ್ಲಿ ಮನುಷ್ಯನ ಸಹಜ ಗುಣವೇನು, ಆತನ ಕರ್ತವ್ಯ ಹೇಗಿರಬೇಕು, ಭ್ರಮೆ ಬಿಟ್ಟು ತನ್ನ ಕರ್ಮ ಫಲಗಳನ್ನು ಅನುಭವಿಸುವ ವಿಧಾನ ಹಾಗೂ ಪಕ್ವತೆಯನ್ನ ಜನಸಾಮಾನ್ಯರಿಗೆ ತಿಳಿಸಿದ. ನಾನೇ ಗೋವರ್ಧನ ಪರ್ವತವೆಂದು ತನ್ನ ನೈಜ ರೂಪವನ್ನು ತೋರಿಸಿದ. ಜನ ಕೃಷ್ಣನ ಮಾತಿಂದ ಉತ್ಸುಕರಾಗಿ ತಮ್ಮ ಕರ್ಮಗಳತ್ತ ದೃಷ್ಟಿ ಹಾಯಿಸುವುದಕ್ಕೆ ಶುರು ಮಾಡಿದ್ರು. ಇತ್ತ ಕಡೆ ಇಂದ್ರನ ಯಜ್ಞವನ್ನ ಕೈಬಿಟ್ಟುದಕ್ಕಾಗಿ ಸಿಟ್ಟಿಗೆದ್ದ ಇಂದ್ರ ತನ್ನ ಪರಾಕ್ರಮ ಪೌರುಷವನ್ನ ತೋರಿಸಿ ಗೋವರ್ಧನ ಗಿರಿಯ ಜನರಿಗೆ ತಕ್ಕ ಶಾಸ್ತಿ ಮಾಡಲು ಮುಂದಾದ. ಆದರೆ ಅಲ್ಲಿ ನಡೆದದ್ದು ಇಂದ್ರನ ಗರ್ವಭಂಗ. ಅಷ್ಟಕ್ಕೂ ಶ್ರೀಕೃಷ್ಣನ ಉಪದೇಶ ಹೇಗಿತ್ತು, ಅಲ್ಲಿ ಆಗಿದ್ದೇನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ವೃಂದಾವನ ನಿವಾಸಿಗಳು ತನಗೆ ಅರ್ಪಿಸುತ್ತಿದ್ದ ಯಜ್ಞವನ್ನ ಶ್ರೀಕೃಷ್ಣ ನಿಲ್ಲಿಸಿದ ಎಂಬುದು ಗೊತ್ತಾಗುತ್ತಿದ್ದಂತೆ ಇಂದ್ರನ ಕೋಪ ನೆತ್ತಿಗೇರಿತ್ತು. ಗೋಪಾಲಕರನ್ನು ಖುದ್ದು ಶ್ರೀಕೃಷ್ಣನೇ ರಕ್ಷಿಸುತ್ತಿದ್ದಾನೆಂಬುದು ಗೊತ್ತಿದ್ದರೂ ಕೂಡ ಆತ ಅವರ ಮೇಲೆ ತನ್ನ ಕೋಪ ತೀರಿಸಿಕೊಳ್ಳಲು ಮುಂದಾದ. ಮೋಡಗಳ ರಾಜನಾದ ಇಂದ್ರ ಸಂವರ್ತಕ ಎಂಬ ಬಲಶಾಲಿ ಮೋಡವನ್ನು ಕರೆಸಿದ. ವೃಂದಾವನಕ್ಕೆ ಹೋಗಿ ಇಡೀ ಪ್ರದೇಶ ಕೊಚ್ಚಿಕೊಂಡು ಹೋಗುವಂತಹ ಧಾರಾಕಾರ ಮಳೆ ಸುರಿಸಬೇಕು ಎಂದು ಅದಕ್ಕೆ ಆದೇಶಿಸಿದ. ರಾಕ್ಷಸರು ಬಲಶಾಲಿಗಳಾದಾಗ ಪರಮ ನಿಯಂತ್ರಕ ದೇವಪುರುಷನನ್ನ ಧಿಕ್ಕರಿಸಿ ನಡೀತಾರೆ. ಇಂದ್ರನೇನು ರಾಕ್ಷಸನಲ್ಲ, ಆದರೆ ಭೌತಿಕ ಜಗತ್ತಿನಲ್ಲಿ ತನಗಿದ್ದ ಮಹತ್ತರ ಸ್ಥಾನದಿಂದಾಗಿ ಅಹಂಕಾರಿಯಾಗಿ ಮೆರೆಯುತ್ತಿದ್ದ. ಆ ಕಾಲದ ಮಟ್ಟಿಗಾದರೂ ತಾನು ಶ್ರೀಕೃಷ್ಣನಷ್ಟೇ ಬಲಶಾಲಿ ಎಂಬ ಭ್ರಮೆಯಲ್ಲಿ ಮೈಮರೆತಿದ್ದ. ವೃಂದಾವನ ನಿವಾಸಿಗಳ ಸೊಕ್ಕು ನೋಡಿ ಕಾಡು ಮನುಷ್ಯರು ಕೃಷ್ಣನಲ್ಲಿ ಅತಿ ಮೋಹ ಬೆಳೆಸಿಕೊಂಡಿರುವ ಅವರಿಗೆ ದೇವತೆಗಳನ್ನ ಧಿಕ್ಕರಿಸುವಷ್ಟು ಧೈರ್ಯ ಬಂದಿದೆ. ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ ಎಂದು ಅಬ್ಬರಿಸಿದ್ದ ಇಂದ್ರ. ಗೋಪಾಲಕರು ಕೃಷ್ಣ ಎನ್ನುವ ಹರಟೆ ಮಲ್ಲನ ಮಾತು ಕೇಳಿ ನನ್ನ ಅಧಿಕಾರವನ್ನ ಉಪೇಕ್ಷೆ ಮಾಡಿದ್ದಾರೆ. ಅವನಿನ್ನು ಮಗು. ಗೋಪಾಲಕರು ಆ ಮಗುವಿನ ಮಾತು ಕೇಳಿಕೊಂಡು ನನಗೆ ಕೋಪ ಭರಿಸಿದ್ದಾರೆ ಎಂದು ಕೂಗಾಡಿದ ಸ್ವರ್ಗಾಧಿಪತಿ. ಕೃಷ್ಣ ಹರಟೆ ಮಲ್ಲ, ಅವನದು ಹುಡುಗಾಟಿಕೆ. ತಾನೇ ಬಹಳ ತಿಳಿದುಕೊಂಡವನು ಎಂದುಕೊಂಡಿದ್ದಾನೆ. ಬ್ರಹ್ಮಾಂಡದ ವಿಚಾರ ಅವನಿಗೇನು ಗೊತ್ತು? ಕೃಷ್ಣ ತಮ್ಮ ಜತೆಗಿದ್ದಾನೆಂದು ಅಹಂಕಾರದಿಂದ ಬೀಗುತ್ತಿರುವ ವೃಂದಾವನ ನಿವಾಸಿಗಳಿಗೆ ಶಿಕ್ಷೆ ಆಗಲೇಬೇಕು. ವೃಂದಾವನವನ್ನ ಮುಳುಗಿಸಿ ಬಿಡುವಂತೆ ಸಂವರ್ತಕ ಮೋಡಕ್ಕೆ ಆಜ್ಞಾಪಿಸಿದ್ದೇನೆ. ಗೋಪಾಲಕರು ಅವರ ಹಸುಗಳ ಸಮೇತ ನಾಶವಾಗಬೇಕು ಎಂದು ಗಹಗಹಿಸಿದ ಇಂದ್ರ. ಅದೇಕೋ ಸಂವರ್ತಕ ಮತ್ತು ಅದರ ಸಹವರ್ತಿ ಮೋಡಗಳಿಗೆ ವೃಂದಾವನಕ್ಕೆ ಹೋಗಲು ಭಯವೆನಿಸಿತು. ಆಗ ಇಂದ್ರ, ನೀವು ಮೊದಲು ಹೋಗಿ, ನಾನು ಐರಾವತವನ್ನೇರಿ ಪ್ರಚಂಡ ಮಾರುತಗಳ ಜೊತೆ ಬರುತ್ತೇನೆ. ವೃಂದಾವನ ವಿನಾಶಕ್ಕೆ ನನ್ನೆಲ್ಲಾ ಶಕ್ತಿಗಳನ್ನ ಪ್ರಯೋಗಿಸುತ್ತೇನೆ ಎಂದು ಆರ್ಭಟಿಸಿದ. ಇಂದ್ರನ ಆದೇಶದ ಮೇರೆಗೆ ಎಲ್ಲಾ ಅಪಾಯಕಾರಿ ಮೋಡಗಳು ವೃಂದಾವನದ ಮೇಲೆ ಜಮಾವಣೆಗೊಂಡವು. ತಮ್ಮ ಸಂಪೂರ್ಣ ಶಕ್ತಿ ಬಳಸಿ ವೃಂದಾವನದ ಮೇಲೆ ಧಾರಾಕಾರ ಮಳೆ ಸುರಿಸಲು ಆರಂಭಿಸಿದವು. ಒಂದೇ ಸಮನೆ ಗುಡುಗು, ಸಿಡಿಲುಗಳ ಆರ್ಭಟ, ಮಿಂಚಿನ ಸಂಚಾರ, ವೃಂದಾವನವೇ ಹಾರಿ ಹೋಗುವುದೇನೋ ಎಂಬಂತಹ ಗಾಳಿ, ಆಕಾಶವೇ ಕಳಚಿ ಬೀಳುತ್ತದೆಯೇನೋ ಎಂಬಂತಹ ಜಡಿಮಳೆ. ಮಳೆ ಹನಿಗಳು ಬಾಣಗಳಂತೆ ಬಂದು ನೆಲಕ್ಕೆ ಚುಚ್ಚುತ್ತಿದ್ದುವು. ಮಳೆಯ ತೀವ್ರತೆ ಹೆಚ್ಚುತ್ತಾ ಸಾಗಿದಂತೆಲ್ಲ ನದಿ ತೊರೆಗಳೆಲ್ಲವೂ ಮಹಾಪೂರ ಉಕ್ಕಿ ಹರಿದು ಕೊನೆಗೆ ಇಡೀ ವೃಂದಾವನ ನೀರಿನಲ್ಲಿ ಮುಳುಗಿತು. ಪ್ರಾಣಿ ಪಕ್ಷಿಗಳ ಅವಸ್ಥೆಯಂತೂ ಹೇಳತ್ತಿರದು. ಜಡಿ ಮಳೆಯ ಜೊತೆಗೆ ಪ್ರಚಂಡ ಮಾರುತ ಬೇರೆ. ವೃಂದಾವನದ ಪ್ರತಿ ಜೀವಿಯೂ ಕೊರೆವ ಚಳಿಯಿಂದ ನಡುಗಲಾರಂಭಿಸಿತು. ವೃಂದಾವನ ನಿವಾಸಿಗಳು ಬೇರೆ ದಾರಿ ಕಾಣದೆ ಶ್ರೀಕೃಷ್ಣನಿಗೆ ಮೊರೆ ಇಡಲಾರಂಭಿಸಿದರು. ಹಸುಗಳಂತೂ ತಲೆ ತಗ್ಗಿಸಿ ತಮ್ಮ ಕರುಗಳೊಂದಿಗೆ ಆಶ್ರಯ ಅರಸಿ ಗೋವಿಂದನ ಚರಣ ಕಮಲದ ಬಳಿ ಬಂದು ನಿಂತುವು. ಪ್ರಿಯ ಕೃಷ್ಣ, ನೀನು ಸರ್ವಶಕ್ತ, ಭಕ್ತರಲ್ಲಿ ನಿನಗೆ ಅಪಾರ ಪ್ರೀತಿ. ಇಂದ್ರನ ಕೋಪಕ್ಕೆ ಸಿಲುಕಿ ತತ್ತರಿಸಿರುವ ನಮ್ಮನ್ನ ರಕ್ಷಿಸು ಎಂದು ಗೋಪಾಲಕರು ಕೃಷ್ಣನನ್ನ ಬೇಡಿಕೊಳ್ತಾರೆ. ತನಗಾಗಿ ಯಜ್ಞ ನಡೆಸಲಿಲ್ಲವಲ್ಲ ಎಂಬ ಕೋಪದಿಂದ ಇಂದ್ರ ಮಳೆಗಾಲವಲ್ಲದಿದ್ದರೂ ಧಾರಾಕಾರ ಮಳೆ ಸುರಿಸುತ್ತಿದ್ದಾನೆ ಎಂಬುದು ಕೃಷ್ಣನಿಗೆ ಅರಿವಾಯಿತು. ಇದು ಇಂದ್ರನ ಕೋಪದ ಉದ್ದೇಶಪೂರ್ವಕ ಪ್ರದರ್ಶನ ಎಂಬುದು ಅವನಿಗೆ ತಿಳಿಯಿತು. ಇಂದ್ರನು ತಾನೇ ಸರ್ವಶಕ್ತನೆಂದುಕೊಂಡು ಶಕ್ತಿ ಪ್ರದರ್ಶನ ನಡೆಸುತ್ತಿದ್ದಾನೆ. ನಾನು ಅವನಿಗೆ ಸರಿಯಾದ ಉತ್ತರ ನೀಡುತ್ತೇನೆ. ಬ್ರಹ್ಮಾಂಡ ನಿರ್ವಹಣೆಯಲ್ಲಿ ಆತ ಸ್ವತಂತ್ರನಲ್ಲ ಎಂಬುದನ್ನು ತೋರಿಸುತ್ತೇನೆ. ಅವನ ಹುಸಿ ಪ್ರತಿಷ್ಠೆ ತೊಡೆದು ಹಾಕುತ್ತೇನೆ ಎಂದು ಹೇಳಿದ ಶ್ರೀಕೃಷ್ಣ, ದೇವತೆಗಳು ನನ್ನ ಭಕ್ತರು, ಅವರು ಪರಮಾಧಿಕಾರ ಮೆರೆಯುವಂತಿಲ್ಲ. ಇಂದ್ರನಿಗೆ ಭೌತಿಕ ಶಕ್ತಿಯಿಂದಾಗಿ ಅಹಂಕಾರ ಬಂದಿದೆ. ಅವನಿಗೆ ಬುದ್ಧಿ ಕಲಿಸುತ್ತೇನೆ. ವೃಂದಾವನ ನಿವಾಸಿಗಳು ಶುದ್ಧ ಭಕ್ತರು, ಅವರ ರಕ್ಷಣೆ ನನ್ನ ಹೊಣೆ. ನನ್ನ ನಿಗೂಢ ಶಕ್ತಿಯಿಂದ ಅವರನ್ನ ಕಾಪಾಡುತ್ತೇನೆ ಎನ್ನುತ್ತಾ ಶ್ರೀಕೃಷ್ಣ ಈ ಜಗತ್ತಿಗೆ ತನ್ನ ಮತ್ತೊಂದು ಮಹಾನ್ ಲೀಲೆಯನ್ನ ತೋರಲು ಅನುವಾದ. ಮಗುವು ನೆಲದಿಂದ ಅಣಬೆಯನ್ನ ಎತ್ತಿಕೊಳ್ಳುವಂತೆ ಅನಾಯಾಸವಾಗಿ ಬಾಲಕೃಷ್ಣ ಗೋವರ್ಧನ ಗಿರಿಯನ್ನ ಎಡ ಕಿರುಬೆರಳಿನಲ್ಲಿ ಎತ್ತಿ ಹಿಡಿದ.
ಪ್ರೀತಿಯ ಸೋದರರೇ, ತಂದೆಯೇ, ವೃಂದಾವನದ ನಿವಾಸಿಗಳೇ, ನಾನು ಎತ್ತಿ ಹಿಡಿದಿರುವ ಗೋವರ್ಧನಗಿರಿಯ ಕೆಳಗೆ ಬನ್ನಿ. ಇಲ್ಲಿ ನೀವು ಕ್ಷೇಮವಾಗಿರಬಹುದು. ಈ ಗಿರಿ ಕೆಳಕ್ಕೆ ಬೀಳಬಹುದೆಂದು ಹೆದರಬೇಡಿ. ಮಳೆ ಗಾಳಿಯ ಹೊಡೆತದಿಂದ ತತ್ತರಿಸಿರುವ ನಿಮಗೆ ಈ ಗಿರಿಯೇ ಸರಿಯಾದ ರಕ್ಷಣೆ ನೀಡಬಲ್ಲದು. ಈ ಮಹಾ ಛತ್ರಿಯ ಕೆಳಗೆ ನಿಮ್ಮ ಪ್ರಾಣಿಗಳೊಂದಿಗೆ ಸುಖವಾಗಿರಿ ಎನ್ನುತ್ತಾ ಕೃಷ್ಣ ಎಲ್ಲರನ್ನೂ ಕೈಬೀಸಿ ಕರೆದ. ತಕ್ಷಣ ವೃಂದಾವನ ನಿವಾಸಿಗಳೆಲ್ಲರೂ ತಮ್ಮ ಪ್ರಾಣಿಗಳ ಸಮೇತ ಗೋವರ್ಧನಗಿರಿಯ ಕೆಳಗೆ ಆಶ್ರಯ ಪಡೆದರು. ಈಗ ಎಲ್ಲರ ಮನದಲ್ಲೂ ಸುರಕ್ಷತಾ ಭಾವ ಮೂಡ್ತು. ದೇವೋತ್ತಮ ಪರಮ ಪುರುಷನ ನೆರಳಿನಲ್ಲಿರುವಾಗ ಇನ್ನೆಂಥ ಭಯ ಅಲ್ಲವೇ? ಹೀಗೆ ವೃಂದಾವನ ನಿವಾಸಿಗಳು ಮತ್ತು ಪ್ರಾಣಿಗಳು ಸತತ 1 ವಾರ ಕಾಲ ಹಸಿವು, ಬಾಯಾರಿಕೆ ಮತ್ಯಾವ ಬಾಧೆಯೂ ಇಲ್ಲದೆ ಗೋವರ್ಧನ ಗಿರಿಯ ನೆರಳಿನಲ್ಲಿ ಆಶ್ರಯ ಪಡೆದರು. ತನ್ನ ಎಡಗೈ ಕಿರುಬೆರಳಿನಿಂದ ಶ್ರೀಕೃಷ್ಣ ಅಂಥದ್ದೊಂದು ಬೃಹತ್ ಗಿರಿಯನ್ನ ಲೀಲಾಜಾಲವಾಗಿ ಎತ್ತಿ ಹಿಡಿದಿದ್ದನ್ನು ಕಂಡ ಮುಕ್ತ ಗೋಪಾಲಕರು ಬೆರಗಾದರು, ಧನ್ಯರಾದರು. ಇತ್ತ ಕೃಷ್ಣನ ಸಾಧಾರಣ ಶಕ್ತಿ ನೋಡಿ ಸ್ವರ್ಗಾಧಿಪತಿ ಇಂದ್ರ ಸ್ತಂಭೀಭೂತನಾದ. ನಿಧಾನವಾಗಿ ಅವನ ಹುಸಿ ಪ್ರತಿಷ್ಠೆ, ಹಠ, ಕೋಪಗಳು ಕರಗಿದುವು. ಸಂಕಲ್ಪ ಸಡಿಲಿಸಿತು. ಅದರ ಪರಿಣಾಮವಾಗಿ ಮಳೆ ಗಾಳಿ ಮಾಯವಾಗಿ ಆಗಸದಲ್ಲಿ ಮತ್ತೆ ಸೂರ್ಯ ಇಣುಕಿದ. ಆಗ ಗೋವರ್ಧನಗಿರಿಯ ಶ್ರೀಕೃಷ್ಣ, ಪ್ರೀತಿಯ ಗೋಪಾಲಕರೇ, ಈಗ ಮಳೆ ಗಾಳಿ ನಿಂತಿದೆ. ನೀವೆಲ್ಲ ನಿಮ್ಮ ಆಸ್ತಿ ಪಾಸ್ತಿ ಕುಟುಂಬದೊಂದಿಗೆ ನಿಮ್ಮ ಮನೆಗಳಿಗೆ ಹಿಂತಿರುಗಬಹುದು ಎಂದು ವೃಂದಾವನ ನಿವಾಸಿಗಳಿಗೆ ಅಪ್ಪಣೆಗೊಳಿಸಿದ. ದೇವೋತ್ತಮ ಪರಮ ಪುರುಷನ ಆಜ್ಞೆಯಂತೆ ಗೋಪಾಲಕರು ತಮ್ಮ ಗೋವುಗಳು ಮತ್ತಿತರ ಸರಕು ಸರಂಜಾಮುಗಳೊಂದಿಗೆ ಸಾಲಾಗಿ ಮನೆಗಳತ್ತ ಹೊರಟರು. ಗೋಪಾಲಕರೆಲ್ಲ ಹೊರಟ ನಂತರ ಕೃಷ್ಣನು ಗೋವರ್ಧನ ಗಿರಿಯನ್ನ ಅದರ ಮೂಲ ಸ್ಥಾನದಲ್ಲೇ ಇರಿಸಿದ. ಇದಾದ ಸ್ವಲ್ಪ ಹೊತ್ತಿಗೆ ಗೋಪಾಲಕರು ಮತ್ತೆ ಹಿಂಡು ಹಿಂಡಾಗಿ ಶ್ರೀಕೃಷ್ಣನ ಬಳಿಗೆ ಬಂದರು. ಆನಂದಾತಿರೇಕದಿಂದ ಆತನನ್ನ ಆಲಂಗಿಸಿಕೊಂಡ್ರು. ಗೋಪಿಕಾ ಸ್ತ್ರೀಯರು ತಮ್ಮ ಆನಂದ ಬಾಷ್ಪ ಬೆರೆತ ಮೊಸರನ್ನ ಆತನಿಗೆ ಅರ್ಪಿಸಿದರು. ಮುದ್ದು ಕೃಷ್ಣನನ್ನ ಮನಸಾರೆ ಹರಸಿದರು. ಮಾತೆಯರಾದ ಯಶೋದೆ, ರೋಹಿಣಿ, ತಂದೆ ನಂದ ಮಹಾರಾಜ, ಅಣ್ಣ ಬಲರಾಮ ಎಲ್ಲರೂ ಪ್ರೀತಿಯಿಂದ ಕೃಷ್ಣನನ್ನ ಬಿಗಿದಪ್ಪಿದರು. ತುಂಬಿದ ಹೃದಯದಿಂದ ಆಶೀರ್ವದಿಸಿದರು. ಆಗಸದಿಂದ ಪುಷ್ಪವೃಷ್ಟಿಯಾಯಿತು. ದೇವತೆಗಳು ಬಗೆ ಬಗೆಯ ಶಂಖಗಳನ್ನು ಊದಿದರು, ನಗಾರಿಗಳನ್ನು ಬಾರಿಸಿದರು. ಗಂಧರ್ವರು ಪ್ರಭುವನ್ನ ಸಂತೋಷಪಡಿಸಲು ತಂಬೂರಿ ನುಡಿಸಿ ಹಾಡತೊಡಗಿದರು. ಇಡೀ ವೃಂದಾವನದಲ್ಲಿ ಸಂತಸದ ಹೊನಲು. ನಂತರ ಶ್ರೀಕೃಷ್ಣ ತನ್ನ ಆತ್ಮೀಯ ಸ್ನೇಹಿತರು ಗೋವುಗಳ ಗುಂಪಿನೊಂದಿಗೆ ಮನೆಗೆ ಹಿಂತಿರುಗಿದ. ಈ ಘಟನೆಯ ನಂತರ ಆತ ಗೋಪಾಲಕರು ಮಾತ್ರವಲ್ಲದೆ ಸಮಸ್ತ ದೇವತೆಗಳ ಪಾಲಿಗೆ ಇನ್ನಷ್ಟು ಹತ್ತಿರದವನು, ಎತ್ತರದವನೂ ಆದ. ಇದೇ ವೇಳೆಗೆ ಇಂದ್ರನ ಅಹಂಕಾರದ ಪೊರೆಯು ಸಂಪೂರ್ಣವಾಗಿ ಕಳಚಿಬಿತ್ತು. ಕೃಷ್ಣನಿಗೆ ಸವಾಲೆಸೆದು ತಾನು ಅಪರಾಧ ಮಾಡಿದ್ದೇನೆಂಬುದು ಆತನಿಗೆ ಮನದಟ್ಟಾಯಿತು. ಸ್ವರ್ಗಾಧಿಪತಿಯು ಅವಮಾನ, ಸೋಲು, ಪಶ್ಚಾತ್ತಾಪಗಳಿಂದಾಗಿ ಕುಗ್ಗಿ ಹೋದ. ಯಾರೂ ಇಲ್ಲದ ಅಜ್ಞಾತ ಸ್ಥಳದಲ್ಲಿ ಆತ ಕೃಷ್ಣನ ಮುಂದೆ ಸಂಕೋಚದ ಮುದ್ದೆಯಾಗಿ ನಿಂತುಕೊಂಡ. ಕೃಷ್ಣನ ಚರಣಗಳಿಗೆ ಎರಗಿದ. ನನ್ನ ಪ್ರೀತಿಯ ಪ್ರಭುವೇ, ನೀನು ಹುಸಿ ಪ್ರತಿಷ್ಠೆಯಿಂದ ಬೀಗುತ್ತಾ ಗೋಪಾಲಕರು ನನಗೆ ಮಾಡಬೇಕಿದ್ದ ಪೂಜೆ ತಪ್ಪಿಸಿ ಗೌರವ ಕಾಣಿಕೆಗಳನ್ನು ಕಸಿದುಕೊಂಡೆ ಎಂದು ಭಾವಿಸಿದೆ. ಗೋವರ್ಧನ ಯಜ್ಞದ ಹೆಸರಿನಲ್ಲಿ ನನ್ನ ಗೌರವವನ್ನು ನೀನು ಕಬಳಿಸಿದೆ ಎಂದು ತಪ್ಪು ತಿಳಿದೆ. ನೀನೇ ಪರಮ ಪ್ರಭು, ದೇವಪುರುಷ ಮತ್ತು ಎಲ್ಲ ಭೌತಿಕ ಗುಣಗಳನ್ನು ಮೀರಿದವನು ಎಂಬುದು ಈಗ ಅರ್ಥವಾಯಿತು. ಸಾತ್ವಿಕ ಗುಣಕ್ಕೆ ಅತೀತವಾಗಿರುವ ವಿಶುದ್ಧ ಸತ್ವದಲ್ಲಿ ನಿನ್ನ ಅಲೌಕಿಕ ಸ್ಥಾನವಿದೆ. ನಿನ್ನ ನಾಮ, ಕೀರ್ತಿ, ಗುಣ ಮತ್ತು ಲೀಲೆಗಳು ಈ ಭೌತಿಕ ಪ್ರಕೃತಿಯನ್ನು ಮೀರಿವೆ. ಕಠಿಣ ತಪಸ್ಸು ಮಾಡಿದವನು, ರಾಜಸ ತಾಮಸಗಳಂತಹ ಭೌತಿಕ ಆಕ್ರಮಣದಿಂದ ಮುಕ್ತನಾದವನು ಮಾತ್ರ ನಿನ್ನ ಬಳಿ ಬರಬಹುದು. ಪ್ರಿಯ ಪ್ರಭುವೇ, ನೀನೇ ಈ ಬ್ರಹ್ಮಾಂಡದ ಮೂಲ ಪಿತೃ, ನೀನೇ ಬ್ರಹ್ಮಾಂಡದ ಪರಮಗುರು, ನೀನೇ ಎಲ್ಲದರ ಒಡೆಯ. ಎಲ್ಲ ಅಪರಾಧಿಗಳಿಗೆ ಶಿಕ್ಷೆ ಕೊಡಲು ನೀನೇ ಸಮರ್ಥ. ಈ ಭೌತಿಕ ಜಗತ್ತಿನಲ್ಲಿ ತಾವೇ ಪರಮ ಪ್ರಭುಗಳು, ಸರ್ವ ಸ್ವತಂತ್ರರು ಎಂದು ಭ್ರಮಿಸುವ ನನ್ನಂತಹ ಮೂರ್ಖರು ಬಹಳ ಮಂದಿ ಇದ್ದಾರೆ. ನೀನು ಎಷ್ಟೊಂದು ದಯಾಳು ಎಂದರೆ ಅಂತಹ ಮೂರ್ಖರನ್ನು ಶಿಕ್ಷಿಸದೆ ಅವರ ಹುಸಿ ಪ್ರತಿಷ್ಠೆ ಅಡಗಿಸಿ ನಾನೇ ದೇವೋತ್ತಮ ಪರಮ ಪುರುಷ ಎಂಬುದನ್ನು ನಿರೂಪಿಸುವಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವೆ. ಪ್ರಭುವೇ, ನಾನು ಹುಸಿ ಜಂಬಪಟ್ಟು ಮಹಾಪರಾಧ ಮಾಡಿದ್ದೇನೆ. ನಾನು ಮೂರ್ಖರಲ್ಲಿ ಮೂರ್ಖ, ನನ್ನನ್ನು ಕ್ಷಮಿಸು ತಂದೆ. ನಾನು ಇನ್ನೆಂದೂ ಇಂತಹ ಅಪರಾಧ ಮಾಡದಂತೆ ಆಶೀರ್ವದಿಸು ಎಂದು ಶ್ರೀಕೃಷ್ಣನಲ್ಲಿ ಅಂಗಲಾಚಿದ ಇಂದ್ರ. ಇಂದ್ರನ ಮಾತು ಕೇಳಿದ ಶ್ರೀಕೃಷ್ಣ ಮೋಹಕ ಮಂದಹಾಸ ಬೀರುತ್ತ, ಪ್ರಿಯ ಇಂದ್ರನೇ, ನನ್ನ ನಿಷ್ಕಾರುಣ ಕರುಣೆ ತೋರಲು, ನಾನೇ ನಿನ್ನ ಶಾಶ್ವತ ಪ್ರಭು ಎಂಬುದನ್ನು ನೆನಪು ಮಾಡಿಕೊಡಲು ಮಾತ್ರ ನಾನು ನಿನ್ನ ಯಜ್ಞ ನಿಲ್ಲಿಸಿದೆ. ನಾನು ನಿನಗೆ ಮಾತ್ರವಲ್ಲ, ಸಕಲ ದೇವತೆಗಳಿಗೂ ಪ್ರಭು. ನಿನ್ನೆಲ್ಲ ಭೌತಿಕ ಶ್ರೀಮಂತಿಕೆಗಳಿಗೆ ನಾನೇ ಕಾರಣ ಎಂಬುದನ್ನು ಮರೆಯಬೇಡ ಎಂದು ಕೋಮಲವಾಗಿ ನುಡಿದ. ಇನ್ನು ನೀನು ಸ್ವರ್ಗಲೋಕಕ್ಕೆ ಹಿಂತಿರುಗಿ ಅಲ್ಲಿ ನಿನ್ನ ಆಡಳಿತ ಮುಂದುವರಿಸು.
ಆದರೆ ನನ್ನನ್ನು ಮರೆತು ಹುಸಿ ಅಹಂಕಾರ ಮರೆಯದಿರು ಎಂದು ಬುದ್ಧಿವಾದ ಹೇಳಿ ಇಂದ್ರನನ್ನ ಕಳುಹಿಸಿಕೊಟ್ಟ ಕೃಷ್ಣನ ಅಪ್ಪಣೆ ಪಡೆದ ಇಂದ್ರ ಆಕಾಶದಲ್ಲಿ ಹೋಗುತ್ತಿರುವಾಗ ಎಲ್ಲ ದೇವತೆಗಳು ಅವನನ್ನ ದಾಟಿ ಹೋದರು. ಎಲ್ಲರೂ ದೇವೋತ್ತಮ ಪರಮ ಪುರುಷನ ಲೀಲೆಯನ್ನ ಕೊಂಡಾಡಿದರು. ಹೀಗೆ ಭೂಲೋಕದಲ್ಲಿ ಕೃಷ್ಣ ಅಂದಿನಿಂದ ಪರಮಾತ್ಮನಾಗಿ ಬಿಟ್ಟ. ಮುಂದಕ್ಕೆ ನಡೆದದ್ದು ಪರಮಾತ್ಮನಾಟದ ವೈಭವದ ಘಟನೆಗಳಷ್ಟೇ. ಆ ಪರಮಾತ್ಮನ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.